ದೇಶದ ಪ್ರಧಾನಿಗಳಾದ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬ. ಭಾರತದ ಹೆಮ್ಮೆಯ ಪ್ರಧಾನಿಯಾಗಿ, ದೇಶದ ನಂಬರ್ 1 ಲೀಡರ್ ಆಗಿ ಮಿಂಚ್ತಾ ಇರೋದಕ್ಕೆ ಅದರ ಹಿಂದಿನ ಶ್ರಮ ಸಾಕಷ್ಟಿದೆ. 13 ವರ್ಷ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು ಅವರು. ಭಾರತದ ಪ್ರಧಾನಿಯಾಗಿ 11 ವರ್ಷ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 13 ವರ್ಷ. ಅದಕ್ಕೆ ಭ್ರಷ್ಟಾಚಾರದಲ್ಲಿ ಮೋದಿಯನ್ನು ಟಾರ್ಗೆಟ್ ಮಾಡೋಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ವಿರೋಧ ಪಕ್ಷದವರು ಹೇಳ್ತಾರೆ ಇವರು ಕಲರ್ ಸೂಟ್ ಹಾಕೋತಾರೆ. ಆಪರೇಷನ್ ಸಿಂಧೂರ್ ಮಾಡುವಾಗ ಮಧ್ಯರಾತ್ರಿ 3 ಗಂಟೆ 4 ಗಂಟೆವರೆಗೂ ಮೀಟಿಂಗ್ ರೀ. 75 ವರ್ಷದ ವ್ಯಕ್ತಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ದೇಶದ ಪ್ರಧಾನಿಗಳಾದ ನಮ್ಮ ಹೆಮ್ಮೆಯ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬ. ಎಲ್ಲಿ 75 ವರ್ಷ ಎಲ್ಲಾಗಿದೆ ಅಂತ ಗೊತ್ತೇ ಆಗಲ್ಲ ಮನುಷ್ಯನಿಗೆ. ಆ ಮನುಷ್ಯನಿಗೆ ಬೆಳಗ್ಗೆ ಎದ್ದರೆ ಸಂಜೆ ತನಕ ಅವರಲ್ಲಿರುವ ಆ್ಯಕ್ಟಿವ್ನೆಸ್ ನೋಡಿದ್ರೆ, ಅವರ ಆಸಕ್ತಿ ನೋಡಿದ್ರೆ, ಅವರ ಓಡಾಟ ನೋಡಿದ್ರೆ 75 ವರ್ಷ ಎಲ್ಲಾಗಿದೆ ಅಂತ ಅನ್ಸುತ್ತೆ ಆ ಮನುಷ್ಯನಿಗೆ. ಈ 75 ವರ್ಷದಲ್ಲಿ ಈ ಮನುಷ್ಯ ತಾನು 8 ವರ್ಷದವರಿದ್ದಾಗ ಒಂದು RSSನ ಕೇಡೆಟ್ ಆಗಿ ಬಂದ ಮನುಷ್ಯ ಇವತ್ತು ಭಾರತದ ಹೆಮ್ಮೆಯ ಪ್ರಧಾನಿಯಾಗಿ, ದೇಶದ ನಂಬರ್ 1 ಲೀಡರ್ ಆಗಿ ಮಿಂಚ್ತಾ ಇರೋದಕ್ಕೆ ಅದರ ಹಿಂದಿನ ಶ್ರಮ ಸಾಕಷ್ಟಿದೆ. ಒಬ್ಬ ಚಾಯ್ವಾಲ ಈ ದೇಶದ ಪ್ರಧಾನಿ ಆಗಬೇಕು ಅಂತಂದ್ರೆ ಈ ದೇಶದ ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ಈ ದೇಶದ ಸಂವಿಧಾನ ಅಂತದ್ದು ಅಂತ ಹೇಳಿ ಕೆಲವರು ಕೊಚ್ಕೊಳ್ಳೋದನ್ನು ನೋಡಿದ್ದೀನಿ. ನಿನ್ನೆ ಟೀ ಮಾರಿ ಇವತ್ತು ಬಂದು ಪ್ರಧಾನಿ ಆಗಿಲ್ಲ, ನಿನ್ನೆ ಟೀ ಮಾರಿ ಇವತ್ತು ಬಂದು ಪ್ರಧಾನಿ ಆಗಿದ್ದಲ್ಲ. ಆ ಮನುಷ್ಯ ಕುಟುಂಬದಿಂದ ಹೊರಗಿದ್ದು, ಬಾಲ್ಯದಲ್ಲೇ ವಿವಾಹ ಆದರೂ ಸಹಿತ ಆ ಬದುಕು ನನ್ನದಲ್ಲ ಅಂತೇಳಿ ಹೊರಗಡೆ ಬಂದು ಜೀವನದಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ ದೇಶಕ್ಕೋಸ್ಕರ ತನ್ನನ್ನು ತಾನು ಮುಡಿಪಾಗಿಟ್ಟು ದೇಶವನ್ನ ಇಲ್ಲಿಯ ತನಕ ತಂದು ಕಟ್ಟುವ ಕೆಲಸವನ್ನ ಮಾಡಿದವರು ಸನ್ಮಾನ್ಯ ನರೇಂದ್ರ ಮೋದಿ. ಅವ್ರ ಮೇಲೆ ಬಂದ ಆರೋಪಗಳು ಒಂದೆರಡಲ್ಲ, ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಒಂದೆರಡು ರೀತಿಯಲ್ಲ. ಆದರೆ ಯಾವುದಕ್ಕೂ ಬಗ್ಲಿಲ್ಲ, ಜಗ್ಲಿಲ್ಲ. ಯಾರು ಏನು ಕೂಗಾಡಿದ್ರು, ಏನು ಬಗಳಿದ್ರು, ಏನು ಹೇಳಿದ್ರು, ಎಷ್ಟು ಕಿರಿಚಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರೆಸ್ ಮೀಟ್ ಮಾಡಲಿಲ್ಲ, ಜನಕ್ಕೆ ಉತ್ತರ ಕೊಡಲಿಲ್ಲ, ಅದನ್ನು ಹೇಳಲಿಲ್ಲ, ಇದನ್ನು ಹೇಳಿಲ್ಲ. 1000 ಹೇಳಿದ್ರು ಸಹಿತ ತಾನಾಯಿತು, ತನ್ನ ಕೆಲಸ ಆಯಿತು. ದೇಶದ ಆರ್ಥಿಕತೆಯನ್ನ ಇವತ್ತು ವಿಶ್ವದ 4ನೇ ಅತ್ಯಂತ ಶ್ರೀಮಂತ ರಾಷ್ಟ್ರವನ್ನಾಗಿ ಆರ್ಥಿಕತೆಯಲ್ಲಿ 4 ಟ್ರಿಲಿಯನ್ ಪ್ಲಸ್ 4 ಟ್ರಿಲಿಯನ್ ಪ್ಲಸ್ ಆರ್ಥಿಕತೆಯನ್ನು ಭಾರತಕ್ಕೆ ಇವತ್ತು ತಂದುಕೊಟ್ಟಂತಹ ಖ್ಯಾತಿ ನರೇಂದ್ರ ಮೋದಿ ಅವರಿಗೆ ಹೋಗುತ್ತೆ. ಇವತ್ತು ಅವರ 13 ವರ್ಷದ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭ. 13 ವರ್ಷ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು ಅವರು. ನೆನ್ಪಿಟ್ಕೊಳ್ಳಿ, ಅವರು ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸೋಕೆ ಮುಂಚೆ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಮೆಂಬರ್ ಸಹಿತ ಆಗಿರಲಿಲ್ಲ ಅವರು. ಆದಮೇಲೆ ಮತ್ತೆ ಅವರು ಮೆಂಬರ್ ಆಗಿ ಕಂಟಿನ್ಯೂ ಮಾಡೋದು. ಅಷ್ಟರೊಳಗೆ ಅವರು ಚೀಫ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿ 13 ವರ್ಷಗಳ ಕಾಲ ಒಬ್ಬ ಮುಖ್ಯಮಂತ್ರಿ ಸತತ 13 ವರ್ಷಗಳ ಕಾಲ ಒಂದೇ ಒಂದು ದಿನ, ಒಂದೇ ಒಂದು ರಜಾನೂ ತಗೊಳ್ಳಲ್ಲ. ನಾಟ್ ಎ ಸಿಂಗಲ್ ಲೀವ್. ಸಿಕ್ ಲೀವ್, ಯಾರೋ ಸತ್ರು, ಯಾರೋ ಇದಾದ್ರು. ಅದಾದ್ಮೇಲೆ 11 ವರ್ಷಗಳ ಕಾಲ ಭಾರತದ ಪ್ರಧಾನಿಯಾಗಿ ಇವತ್ತಿಗೂ ಮುಂದುವರಿತಾ ಇದ್ದಾರೆ. ನೆಹರು ಆದ ಮೇಲೆ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಇರುವಂತಹ ವ್ಯಕ್ತಿ ನರೇಂದ್ರ ಮೋದಿ ಅವರು. ಸ್ವಲ್ಪ ದಿನಗಳ ಹಿಂದೆ ಇವರು 3ನೇ ಸ್ಥಾನದಲ್ಲಿದ್ದರು. ಯಾಕಂದ್ರೆ ಇಂದಿರಾ ಗಾಂಧಿ ಅವರ ಕಂಟಿನ್ಯೂಸ್ ಟೆನ್ಯೂರ್ನಲ್ಲಿ ಅವ್ರದ್ದು ಇತ್ತು. ಈಗ ಅವ್ರನ್ನ ಮೀರಿಸಿ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಈ 13 ವರ್ಷದಲ್ಲೂ ಸಹಿತ ಒಂದೇ ಒಂದು ರಜಾ ಇಲ್ಲ. ಅವ್ರ ತಾಯಿ ಹೀರಾಬೆನ್ ಮೋದಿ ಅವರು ಸತ್ತು ಹೋಗಿದ್ದ ದಿನ ಬೆಳಗ್ಗೆ ಹೋಗಿ ಸಾಯಂಕಾಲದೊಳಗೆ ಶವ ಸಂಸ್ಕಾರ ಮುಗಿಸಿ ಮತ್ತೆ ಸಾಯಂಕಾಲ PM ಆಫೀಸಲ್ಲಿ ಬಂದು ಕೂತಿರ್ತಾರೆ. ಅವತ್ತು ರಜಾ ತಗೊಳ್ಳೋದಿಲ್ಲ. ಒಂದೇ ದಿನ ವಿಶ್ವದ ಬೇರೆ ಬೇರೆ 3-4 ರಾಷ್ಟ್ರಗಳು ಏಕದಿನ ಸಂಚಾರ ಮಾಡ್ತಾರೆ. ಇಡೀ ದೇಶದ ಅಪೋಸಿಷನ್ ಪಾರ್ಟಿ ಅವರು ಹೇಳ್ತಾರೆ ಈ ಮನುಷ್ಯನಿಗೆ ದೇಶ ಸುತ್ತು ಚಟ, ದೇಶ ಸುತ್ತು ಅದು ಇದು ಅಂತ. ಆದರೆ ರಾಜತಾಂತ್ರಿಕತೆಯಲ್ಲಿ ಇಡೀ ವಿಶ್ವವನ್ನ ಅಲ್ಲಾಡಿಸಿ ಬೆದರಿಸಿ ನಿಲ್ಲುವಂತಹ ತಾಕತ್ತಿರುವಂತಹ ಮನುಷ್ಯ ನರೇಂದ್ರ ಮೋದಿ. ಯಾಕೆ ಅಂತಂದ್ರೆ ನೋಡಿ, ಇವತ್ತು ವಿಶ್ವದ ಎಷ್ಟೋ ರಾಷ್ಟ್ರಗಳು ಭಾರತವನ್ನ ತನ್ನ ಸ್ನೇಹಿತನನ್ನಾಗಿ ಮಾಡ್ಕೋಬೇಕು ಅಂತ ಒದ್ದಾಡ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀವಿ. ಬೇರೆ ಎಲ್ಲ ರಾಷ್ಟ್ರಗಳನ್ನು ಬಿಟ್ಬಿಡ್ರಿ, ನಾನು ಹೇಳ್ತಾ ಇರೋದು ಪಕ್ಕದ ಪಾಕಿಸ್ತಾನ ಕೇಳ್ತಾ ಇದೆ ಅವಕಾಶ ಸಿಕ್ಕರೆ ನಾವು ನಿಮ್ಮ ಜೊತೆಗೆ ಬಿಸ್ನೆಸ್ ಮಾಡ್ತೀವಿ.
ನಮಗೂ ನಿಮ್ಮ ಜೊತೆಗೆ ವ್ಯವಹಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕೆ ನಮ್ಮನ್ನ ಶತ್ರುಗಳ ತರ ನೋಡ್ತೀರಿ ಅಂತ ಪಾಕಿಸ್ತಾನ ಕೇಳತ್ತೆ. ಪಾಕಿಸ್ತಾನವನ್ನು ಇಟ್ಕೊಂಡು ನಮ್ಮ ಜೊತೆಗೆ ಇಲ್ಲಿಯ ತನಕ ಆಟ ಆಡ್ತಿದ್ದಂತಹ ಚೀನಾ ನಮ್ಮ ಜೊತೆಗೆ ವ್ಯವಹಾರ ಕುದುರಿಸ್ಕೊಳ್ಳಿಕ್ಕೆ ಬರುತ್ತೆ. ರಷ್ಯಾ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಜೊತೆಗೆ ಇದ್ರೂ ಸಹಿತ ಈಗ ಚೀನಾವನ್ನ ಮತ್ತು ಭಾರತವನ್ನ ಜೊತೆಗೆ ಸೇರಿಸಿಕೊಂಡು 3 ರಾಷ್ಟ್ರಗಳು ಸೇರಿ ಅಮೆರಿಕಾದಂತಹ ದೊಡ್ಡನಿಗೆ ಟಕ್ಕರ್ ಕೊಡಬೇಕು ಅಂತ ನಿರ್ಧಾರ ಮಾಡುತ್ತೆ. ಅಲ್ಲಿ ಕೂತಿದ್ದಂತಹ ಒಂಥರ ಏನಂತ ಹೇಳ್ಬೋದು, ಇವಾಗಿನ ಮೂಡ್ ಸ್ವಿಂಗ್ ಟ್ರಂಪ್ ಯಾವ ದೇಶಕ್ಕೆ ಯಾವ ಮನ್ಸು ಬಂದಂಗೆ ರಾತ್ರಿ ಹಿಂಗೆ ಎಚ್ಚರ ಆದ್ರೆ ಅಲ್ಲಿಗೆ 125% ಟ್ಯಾಕ್ಸ್ ಹಾಕಿ, ಇಲ್ಲಿಗೆ 100 ಟ್ಯಾಕ್ಸ್ ಹಾಕಿ ಅಂತ ಹೇಳಿ ಸಿಕ್ಕ ಹಾಗೆ ಟ್ಯಾಕ್ಸ್ನ ಆಟವನ್ನ ಆಡ್ತಾ ಇದ್ದಂತಹ ಟ್ರಂಪ್ ರಷ್ಯಾದ ಎದುರಿಗೆ ಇವತ್ತು ಸಹಿತ ಧ್ವನಿ ಎತ್ತಿ ಮಾತಾಡ್ತಾರೆ, ಚೀನಾದ ಎದುರಿಗೆ ಇವತ್ತು ಧ್ವನಿ ಎತ್ತಿ ಮಾತಾಡ್ತಾರೆ. ಆದ್ರೆ ಮೈ ಫ್ರೆಂಡ್ ಮೋದಿ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಅಂತಾರೆ. ಮೈ ಫ್ರೆಂಡ್ ಮೋದಿ, ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್, ಎನಿ ಡೇ ಐ ಆಮ್ ಯುವರ್ ಫ್ರೆಂಡ್. ಭಾರತ ಬೇಕು, ನರೇಂದ್ರ ಮೋದಿ ಬೇಕು. ರಷ್ಯಾ ಉಕ್ರೇನ್ ಜೊತೆಗೆ ಯುದ್ಧ ಮಾಡ್ತಾ ಇದ್ರೆ ಉಕ್ರೇನ್ ಅಧ್ಯಕ್ಷ ಭಾರತದ ಮೋದಿಗೆ ಕೇಳ್ತಾನೆ, ನೀವು ಹೇಳಿದ್ರೆ ಕೇಳ್ತಾರೆ ರಷ್ಯಾದವರು, ಯುದ್ಧ ಒಂಚೂರು ಬ್ರೇಕ್ ಮಾಡಕ್ಕಾಗುತ್ತಾ ನೋಡಿ. ವ್ಲಾಡಿಮಿರ್ ಪುಟಿನ್, ವಿಶ್ವದ ಯಾವುದೇ ನಾಯಕನಿಗೆ ತಲೆ ಕೆಡಿಸ್ಕೊಳ್ತಾ ಇರೋ ವ್ಲಾಡಿಮಿರ್ ಪುಟಿನ್ ಭಾರತದ ಮೋದಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ, ಅಪ್ಡೇಟ್ ಮಾಡ್ತಾರೆ, ಏನ್ ಮಾಡ್ತಾ ಇದ್ದೀವಿ ನಾವು, ಯಾಕೆ ಮಾಡ್ತಾ ಇದ್ದೀವಿ ಅದನ್ನ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಾರೆ. ಇವತ್ತು ಭಾರತದ ಪ್ರಧಾನಿಯಾಗಿ 11 ವರ್ಷ, ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ 13 ವರ್ಷ ಇದ್ರೆ ಹತ್ರ ಅವರ ಆಸ್ತಿ ಒಂದು 10,000 ಕೋಟಿ, ಬೇಡ ಒಂದು 5,000 ಕೋಟಿ. ಈ ಮನುಷ್ಯನ ಅಫಿಡವಿಟ್ಸ್ ನೋಡ್ಬಿಟ್ರೆ ಲಕ್ಷಗಳ ದಾಟೋದಿಲ್ಲ. ಏನ್ ಆಸ್ತಿ ಇದೆ ಅಂತ ಕೇಳಿದ್ರೆ ಒಂದು 2 BHK ಮನೆ ಇದೆ ಅಂತ ಹೇಳ್ತಾರೆ. ಸ್ವಂತಕ್ಕೊಂದು ಕಾರ್ ಇಲ್ಲ, ಸರ್ಕಾರಿ ಕಾರ್ಗಳಲ್ಲೇ ಓಡಾಡ್ತಾರೆ. ಹೋಗ್ಲಿ, ಬೇನಾಮಿ ಮಾಡಿರ್ಬೇಕ್ರಿ ಈ ಮನುಷ್ಯ ಅಂದ್ರೆ ಅವರ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಎಲ್ಲೋ ಅವ್ರವ್ರ ಊರುಗಳಲ್ಲಿ ಕೃಷಿ ಮಾಡಿಕೊಂಡು ಅವ್ರವ್ರ ಬಿಸ್ನೆಸ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವರಿದ್ದಾರೆ, ಅವ್ರಿಗೂ ಏನು ಮಾಡಿಲ್ಲ. ಅದಕ್ಕೆ ಭ್ರಷ್ಟಾಚಾರದಲ್ಲಿ ಮೋದಿಯನ್ನು ಟಾರ್ಗೆಟ್ ಮಾಡಕ್ಕಾಗಲ್ಲ ಅನ್ನುವ ಕಾರಣಕ್ಕೆ ವಿರೋಧ ಪಕ್ಷದವರು ಹೇಳ್ತಾರೆ, ಇವರು ಕಲರ್ ಸೂಟ್ ಹಾಕೋತಾರೆ, ಇವರು 10,000 ರೂಪಾಯಿ ಅಣಬೆ ತಿಂತಾರೆ. ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡ್ಬೇಕಾದ್ರೆ ಕಾಂಗ್ರೆಸ್ನ ಅಪೋಸಿಷನ್ ಅವರು ಕರಪ್ಷನ್ ಬಗ್ಗೆ ಏನು ಮಾತಾಡ್ಲಿಕ್ಕೆ ಬರ್ತಾರೆ. ಅವಾಗ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ಕಾಂಗ್ರೆಸ್ ವಾಲು ಡೆಟಾಲ್ ಪೆ ಮೂಲ್ ಡೋಲೋ, ಮತ್ತೆ ಬಾಯಿ ತೊಳ್ಕೊಳ್ಳಿ ನೀವು ಡೆಟಾಲ್ ಹಾಕೊಂಡು, ಕರಪ್ಷನ್ ಬಗ್ಗೆ ಕಾಂಗ್ರೆಸ್ನವರು ಮಾತಾಡಬೇಡಿ ಅಂತ. ಯಾಕೆ ಭಾರತದಲ್ಲಿ ಕಳೆದ 11 ವರ್ಷಗಳಿಂದ ಕರಪ್ಷನ್ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ? ಅದರ ಹಿಂದೆ ಇದ್ದಂತಹ 10 ವರ್ಷದಲ್ಲಿ 2G ಸ್ಕ್ಯಾಮು, ಆ ಸ್ಕ್ಯಾಮು, ಈ ಸ್ಕ್ಯಾಮು, ಅಲ್ಲಿ ಮೇವು ಹಗರಣ, 10,000 ಕೋಟಿ ಇದಕ್ಕೆ ಹೋಯ್ತು, 5,000 ಕೋಟಿ ಆ ಹಗರಣ, ಕೋಲ್ ಹಗರಣ, ಎಷ್ಟೆಲ್ಲ ಕೇಳ್ಬಿಟ್ಟು 2G ಸ್ಕ್ಯಾಮ್ ಏನೇನೋ ಕೇಳ್ಬಿಟ್ವಲ್ಲ. ಇವಾಗ ನಾವು ಸ್ಕ್ಯಾಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಕಳೆದ 11 ವರ್ಷದಿಂದ ಭಾರತದಲ್ಲಿ ಸ್ಕ್ಯಾಮ್ಗಳೇ ನಡೀತಾ ಇಲ್ಲ. ಯಾವಾಗ ಸ್ಕ್ಯಾಮ್ಗಳು ನಡೀತಾ ಇಲ್ವೋ ಅಪೋಸಿಷನ್ ಅವ್ರು ಏನ್ ಮಾಡಬೇಕು, ವೈಯಕ್ತಿಕ ದಾಳಿ ಏನ್ ಮಾಡಬೇಕು. ನೋಡಿ ಅವರು ಬೆಳಿಗ್ಗೆ 1 ಡ್ರೆಸ್ ಹಾಕಿದ್ರು, ಮಧ್ಯಾಹ್ನ 1 ಡ್ರೆಸ್ ಹಾಕಿದ್ರು, ಸಾಯಂಕಾಲ 1 ಡ್ರೆಸ್ ಹಾಕಿದ್ರು. ಮೋದಿಗೆ ಟಾರ್ಗೆಟ್ ಮಾಡು. ಅವರು ಅಣಬೆ ತಿಂತಾರ್ರಿ 10,000 ರೂಪಾಯಿ ಅಂತ ಅದಕ್ಕೆ ಕೆಜಿಗೆ. ಯಾರು ದುಡ್ಡು? ಸಿದ್ದರಾಮಯ್ಯನವರ ಆಫೀಸಿನ 1 ತಿಂಗಳ ಟೀ ಖರ್ಚಿದೆಯಲ್ಲ, ಟೀ ಖರ್ಚು, ಬಿಸ್ಕೆಟ್ ಖರ್ಚು, ಅದು ಪ್ರಧಾನಿ ಆಫೀಸಿನ 1 ವರ್ಷದ ಟೋಟಲ್ ಬಿಲ್ಗೆ ಸಮ ಇಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಬೆಳಗ್ಗೆ ಎದ್ರೆ ಸಂಜೆ ತನಕ ನಾನು ಹೇಳೋದು, ಒಂದು ಆಪರೇಷನ್ ಸಿಂಧೂರ್ ಮಾಡುವಾಗ ಮಧ್ಯರಾತ್ರಿ 3 ಗಂಟೆ 4 ಗಂಟೆವರೆಗೂ ಮೀಟಿಂಗ್ ರೀ. 75 ವರ್ಷದ ವ್ಯಕ್ತಿ ಮಧ್ಯರಾತ್ರಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್. ಆ ಟೀಮ್ ಮುಗಿತಾ, ಎಲ್ಲಾ ಟೀಮ್ನಲ್ಲೂ ಕಾಮನ್ ಯಾರು? ಮೋದಿ. 4-5 ಟೀಮ್ಗಳ ಜೊತೆಗೆ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಮೀಟಿಂಗ್ ಮಾಡ್ತಾರೆ. ಮೋದಿ ಅವರು ಎಲ್ಲಾ ಮೀಟಿಂಗ್ನಲ್ಲೂ ಇರ್ತಾರೆ. 4 ಗಂಟೆಗೆ ಹೋಗಿ ಮಲಗ್ತಾರೆ. ಆ ಮನುಷ್ಯ 9:00ವರೆಗೆ ಮತ್ತೆ ಒಂದು ಆಫೀಸಲ್ಲಿ ಕೂತಿರ್ತಾರೆ. ಭಾರತಕ್ಕೆ ಬೇಕಿದ್ದಿದ್ದು ಇಂತಹ ಒಬ್ಬ ನಾಯಕ. ಆ ಕಾರಣಕ್ಕಾಗಿಯೇ ಮೋದಿಯನ್ನ ಬೇರೆ ಯಾವುದೇ ವಿಚಾರಗಳಲ್ಲೂ ಅಟ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ಯಾವುದೇ ವಿಚಾರದಲ್ಲೂ ಅವ್ರನ್ನ ಅಲ್ಲಗಳಿಯಕ್ಕಾಗ್ತಾ ಇಲ್ಲ, ಬೇರೆ ಯಾವುದೇ ವಿಚಾರದಲ್ಲೂ ಅವ್ರು ಸರಿ ಇಲ್ಲ ಅಂತ ಹೇಳಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಾವು GDP ಇರ್ಬೋದು, ಆರ್ಥಿಕತೆ ಇರ್ಬೋದು, ಕೆಲಸಗಳಿರ್ಬೋದು, ಉದ್ಯೋಗ ಪ್ರತಿಯೊಂದರಲ್ಲೂ ಸಹಿತ ತಾನು ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಅಚ್ಚುಕಟ್ಟಾಗಿ ಇವತ್ತು ವಿಶ್ವದಲ್ಲಿ ಇಲ್ಲಿಯವರೆಗೆ ನಾವು ಮೊಬೈಲ್ನ ಎಕ್ಸ್ಪೋರ್ಟ್ನಲ್ಲಿ ಬಹಳ ವೀಕು, 10ಕ್ಕೂ ಇರಲಿಲ್ಲ, 2% 3% ಯೋಗ್ಯತೆ ನಮ್ಗಿರ್ಲಿಲ್ಲ. ಇವತ್ತು ಚೀನಾಗಿಂತ ಹೆಚ್ಚು ಐಫೋನ್ ಅನ್ನ ಅಮೆರಿಕಾಗೆ ಭಾರತ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ನರೇಂದ್ರ ಮೋದಿ. ಮೇಕ್ ಇನ್ ಇಂಡಿಯಾ ಹೆಸರಿನಲ್ಲಿ ಭಾರತದಲ್ಲಿ ಒಂದಿಷ್ಟು ಪ್ರೊಡಕ್ಷನ್ಗಳನ್ನು ಸ್ಟಾರ್ಟ್ ಮಾಡಿ ಎಕ್ಸ್ಪೋರ್ಟ್ ನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಅನ್ನು ಸೃಷ್ಟಿ ಮಾಡಿದ್ದು ನರೇಂದ್ರ ಮೋದಿ ಅವರು.
ರೀ, ಎಷ್ಟೋ ಮನೆಗಳಲ್ಲಿ ಕಳೆದ 10-11 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳು ಒಲೆಯಲ್ಲಿ ಆ ಒಳಲೆ ಇಟ್ಕೊಂಡು ಉಫ್ಫು ಉಫ್ಫು ಅಂತ ಊದಿ ಬೆಂಕಿ ಬರದಿದ್ದಾಗ ಹೊಗೆ ಘಾಟು. ಉಜ್ವಲ ಯೋಜನೆ ಅಡಿಯಲ್ಲಿ ಮನೆ ಮನೆಗೆ ಉಚಿತವಾದ ಗ್ಯಾಸ್ ಅನ್ನು ತಲುಪಿಸಿದ್ದು ನರೇಂದ್ರ ಮೋದಿ. ಕಿಲೋಮೀಟರ್ ಗಟ್ಟಲೆ ಕೊಡಪಾನ ಹಿಡ್ಕೊಂಡು ಹೋಗಿ ಕೊಳಚೆ ನೀರನ್ನ, ಆ ಕೆರೆಯಲ್ಲಿ ಇದ್ದಂಥ ಕೆಸರು ನೀರನ್ನು ತಗೊಂಬಂದು ಮನೆಯಲ್ಲಿ ಅದಕ್ಕೆ ಬಟ್ಟೆ ಸೋಸಿ ನೀರು ಕುಡಿಯೋ ಪರಿಸ್ಥಿತಿ ಇದ್ದಾಗ ಮನೆ ಮನೆಗೆ ನಲ್ಲಿಯಲ್ಲಿ ನೀರು ತಂದು ಕೊಟ್ಟವರು ನರೇಂದ್ರ ಮೋದಿ. ಹಳ್ಳಿಯ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗ್ಲಿಕ್ಕೆ ಮುಜುಗರ ಪಟ್ಟುಕೊಂಡು ಕಾಡೊಳಗೆ ಗುಡ್ಡದ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮನೆ ಮನೆಗೆ ಶೌಚಾಲಯವನ್ನು ತಲುಪಿಸಿದ್ದು ನರೇಂದ್ರ ಮೋದಿ. ಹೆಣ್ಣು ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ರೆವಲ್ಯೂಷನ್ ಅನ್ನು ಮಾಡಿ ಬೇಟಿ ಬಚಾವ್ ಅಂತ ಹೇಳಿ ಆ ಹೆಣ್ಣು ಮಕ್ಕಳ ಎಜುಕೇಶನ್ಗೋಸ್ಕರ ಸರ್ಕಾರದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದಿಷ್ಟು ಶೇರ್ ಅನ್ನ ಎತ್ತಿಟ್ಟು ಆ ಹೆಣ್ಣು ಮಕ್ಕಳ ಎಜುಕೇಶನ್ಗೋಸ್ಕರ ಹಣವನ್ನು ಮೀಸಲಿಟ್ಟವರು ನರೇಂದ್ರ ಮೋದಿ. ಮನ್ರೇಗಾ ಯೋಜನೆಯಲ್ಲಿ ಯಾವುದೋ ಊರಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಂಥವ್ರು ದಿನಕ್ಕೆ 300 ರೂಪಾಯಿ 400 ರೂಪಾಯಿ ಕೆಲಸ ಮಾಡ್ತಾ ಇದ್ದವರು ಸೆಂಟ್ರಲ್ ಯಾರೋ ಕಮಿಷನ್ ನೋಡ್ಬಿಟ್ಟು ಅವ್ರಿಗೆ 100 ರೂಪಾಯಿ 150 ರೂಪಾಯಿ ತಲುಪ್ತಾ ಇಲ್ಲ ಅಂತ ಗೊತ್ತಾದಾಗ ಅವರ ಅಕೌಂಟ್ಗೆ ನೇರವಾಗಿ ಆ ಹಣ ಸಂದಾಯ ಆಗೋ ತರ ಮಾಡಿದ್ದು ನರೇಂದ್ರ ಮೋದಿ. ಭಾರತದ ಹೆಣ್ಣು ಮಕ್ಕಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಅಕೌಂಟ್ ಮಾಡ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ ಅಂತಂದಾಗ ಮನೆ ಮನೆಗೆ ಹೋಗಿ ಅವರಿಗೆ ಬ್ಯಾಂಕ್ ಅಕೌಂಟ್ ಅನ್ನು ಸೃಷ್ಟಿ ಮಾಡಿಕೊಟ್ಟು ನಿಮಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳು, ನಿಮಗೆ ಸಿಗಬೇಕಾದ ಎಲ್ಲ ಫಲಾನುಭವಗಳೇನಿದೆ ಅದನ್ನ ಯಾರಿಂದಲೂ ಪಡೆಯೋದು ಬೇಡ, ನೇರವಾಗಿ ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಅಕೌಂಟ್ ಮಾಡಿಸಿ ಅವರ ಖಾತೆಗೆ ಹಾಕಿದ್ದು ನರೇಂದ್ರ ಮೋದಿ. ಹಾಗಾಗಿಯೇ ಇಷ್ಟು ವರ್ಷ ಕಳೆದರೂ ಸಹಿತ ನರೇಂದ್ರ ಮೋದಿ ಅವರ ವರ್ಚಸ್ಸು ಹಂಗಿದೆ. ನಾವು 10-11 ವರ್ಷದ ಕೆಳಗೆ ಭಾರತದ ಲೀಡರ್ ಒಬ್ಬ ವಿಶ್ವದ ನಂಬರ್ 1 ಲೀಡರ್ ಆಗ್ತಾನೆ ಅಂದ್ರೆ ಅದೊಂದು ಜೋಕ್ ಅಂತ ಅನ್ಕೋತಾ ಇದ್ವಿ ನಾವು. ಇಟ್ಸ್ ಎ ಜೋಕ್ ಅಂತಿದ್ವಿ. ಇವತ್ತು ವಿಶ್ವದ ಎಲ್ಲ ದೊಡ್ಡ ದೊಡ್ಡ ನಾಯಕರು ಒಪ್ಕೋತಾ ಇದ್ದಾರೆ, ಎಸ್, ನರೇಂದ್ರ ಮೋದಿ ಇಸ್ ದ ನಂಬರ್ 1 ಲೀಡರ್ ಆಫ್ ದ ವರ್ಲ್ಡ್. ಅಂತಹ ನಮ್ಮ ನಂಬರ್ 1 ಲೀಡರ್ ನರೇಂದ್ರ ಮೋದಿ ಅವರಿಗೆ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ಕೋರ್ತಾ, ನಿಮ್ಮೆಲ್ಲರ ಹಾರೈಕೆ ಅವ್ರ ಮೇಲಿರಲಿ, ಅವರ ಆರೋಗ್ಯ ಇನ್ನಷ್ಟು ಚೆನ್ನಾಗಿರಲಿ, ಇನ್ನೊಂದಿಷ್ಟು ವರ್ಷ ಭಾರತವನ್ನು ಮುನ್ನಡೆಸಿ ಭಾರತವನ್ನು ಆರ್ಥಿಕತೆಯಲ್ಲೂ ಜಾಗತಿಕತೆಯಲ್ಲೂ ಎತ್ತರಕ್ಕೆ ಕೊಂಡುಕೊಂಡು ಹೋಗೋ ಹಾಗೆ ಇವರಿಂದ ಸಾಧ್ಯ ಆಗಲಿ ಅಂತ ನಾವು ಹಾರೈಸೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.